ಚೇರ್ ತುಂಬ ದುಡ್ಡು ಸಿಕ್ಕಲ್ಲ ನಾ ಎಂತ ಮಾಡುದಮ್ಮ? ಹಲವಾರು ವರ್ಷಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದೆ, ಅನಾಥ ಬಂಧು ಅಂತ ಹೇಳಿ. ಆ ಆರ್ಟಿಕಲಿನ ಪಾತ್ರಧಾರಿಗಳ ಮೂಲ ನೋಡ್ಕೊಳ್ತಾ ಹೋದಾಗ ಅದು ನನ್ನ ಯಾವುದೋ ಒಂದು ಕಥಾ ಪ್ರಪಂಚಕ್ಕೆ ಕೊಂಡೊಯ್ತು. ಸರಿಯಾಗಿ ಪಾಲೈಕಿ ದುಡ್ಡು. ಅಪ್ಪ ಹೇಳದ್ ಹೀಗೆ ಅಲ್ಲ. ಮಾಡುವ ಬಿಡ, ಅಪ್ಪ ಹೇಳ್ದಂಗೆ ಮಾಡುವ. ಇವತ್ತು ರಾತ್ರಿ ದುಡ್ಡೆಲ್ಲ ಪಕ್ಕದೂರಿಗೆ ಹಂಚಿ ಬಿಡುವ. ಓಟ್ ಎಲ್ಲ ನಮ್ಗೆ. ನಮ್ಮ ದುಡ್ಡು ನಿಮ್ಮದು, ನಿಮ್ಮ ಓಟ್ ನಮ್ಮದು. ನಮ್ಮನ್ನು ಯಾರು ತಾಡಿದ್ರಾ? ಪೊಲೀಸ್ ಚೆಕ್ ಪೋಸ್ಟ್ ಹಾಕಿರ, ಎಂತ ಮಾಡುದ ಈಗ? ತಪ್ಪು ಮಾಹಿತಿ ಕೊಟ್ಟಿರಿ, ಪೊಲೀಸ್ ಇಲ್ಲ ಅಂತ. ಈ ಹಿಂದೂ ಐಕರು ಇಲ್ಲ, ಮುಂದೆ ಐಕರು ಇಲ್ಲ. ಎಂತ ಮಾಡ್ಕೊಂಡೆ ಗೊತ್ತಾಗ್ತಿಲ್ಲ. ದುಡ್ಡು ತಗ ಗಾಡಿಗೆ ಹೋಗ್ತೀಯಾ? ಹೌದಾ? ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯ. ನಂತರ 2 ಚಾಕ್ಲೇಟ್ ಇತ್ತು, ನಂಗೆ ಒಂದು ನಿಂಗೆ ಸೌಂಡ್ ಮಾಡ್ಕಿಲ್ಲ ಹೊಗರೆ ತಿಂತ. ದೈವಮಾನ್ಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಚಾಕ್ಲೇಟ್ ಪಾಲೈಕೆ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಪಾಲ್ ಮಾಡಿ ಸಮ್ಮಾಡಿ ಅಮ್ಮಾಡಿ ಪಾಲ್. ಇಷ್ಟು ಜನ ಚಾಕ್ಲೇಟ್ ಹ್ಯಾಂಗ್ ಪಾಲ್ ಮಾಡು ಮಾರ. ದುಡ್ಡು, ಯಾವ ದುಡ್ಡು ಅವನ ಅಹಂಕಾರದ ಓಟುಗಳನ್ನ ಗಳಿಸುವ ಮಾಡುತ್ತೋ ಅದೇ ದುಡ್ಡು ಅವನ ಬೆತ್ತಲೆಯಾಗಿ ಕಾಡು ಮೇಡುಗಳನ್ನ ಅಲಿಯುವ ಕೂಡ ಮಾಡುತ್ತೆ. ಕುರುಡು ಕಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿತ್ತು. ಕಾಂಚನ ಕುರುಡು ಅಥವಾ ನಾವೇ ಕುರುಡ್ರು? ನೋಡೋಣ. ಯಕ್ಷಗಾನಕ್ಕೆ ಹೋಯ್ದೆ, ಸ್ವಲ್ಪ ತಡ ಆಯ್ತು. ಅಣ್ಣ ನಾ ಆಡುದಾ? ಈ ಗಡ್ಡಿದ ಉಪದ್ರದೊಳಗೆ ಇಲ್ಲ ಮಾರ. ಅಣ್ಣ ನಾನೊಂದು 2 ಬಾಲ್ ಆಡುದಾ? ಡಾಬ್ರ ಗಿಲಿ ಗಿಲಿ ಚೂ. ದೇವ್ರೆ ಔಟ ಇಲ್ಲಿ ದೇವ್ರೆ ಔಟ ಇಲ್ಲಿ ದೇವ್ರೆ. ಆಮ್ ಡಿಮ್ ಡಿಮ್ ಡುಮ್ ಬುಸ್ ಔಟೇ ಇಲ್ಲಿ ದೇವ್ರೆ. ಔಟ್ ಆಯ್ತು. ಯಾವ ನಾನೊಂದು 2 ಬಾಲ್ ಆಡ್ತೀವಿ ಮಾರೆ. ಹೋಗ ಮನೆಗೆ ಹೋಗ, ನಂಗೆ ಆಡು ಕೊಡುದಿಲ್ಲ ಅಂತ್ಯಾ? ಇವ ಎಷ್ಟು ಹೊಡಿತಾ ಮಾರೆ. ನಾನು ಹೆಕ್ಲಿಕ್ಕೆ ಹೋಗಿದ್ದು ಬಾಲ್ ಅನ್ನ, ಆದ್ರೆ ಅಲ್ಲಂಗ್ ಸಿಕ್ಕಿದ್ದು ಒಂದ್ ಚೀಲ. ಅದನ್ನ ಕಂಡನಿಗೆ ಒಂದೇ ಸಲ ಭಯ ಆಯ್ತು. ಎಂತ ಮಾಡುದು ನನಗೆ ಗೊತ್ತಾಯಿಲ್ಲ. ಆದ್ರೂ ಗಟ್ಟಿ ಮನ್ಸ್ ಮಾಡ್ಕೊಂಡು ಅದನ್ನ ಓಪನ್ ಮಾಡೋಕ್ ಹೋದೆ.
ಓಪನ್ ಮಾಡ್ರ ಮೇಲೆ ಗೊತ್ತಾಯ್ತ ಅದ್ರೊಳಗೆ ದುಡ್ಡಿದೆ ಅಂತ. ನಿನ್ನೆ ಯಾರೋ ಇಲ್ಲಿಗೆ ಬಂದಿದ್ದ, ಅವ ಈ ದುಡ್ಡನ್ನೆಲ್ಲ ಇಲ್ಲಿ ಇಟ್ಟು ಹೋಯ್ದ. ಅಂದ್ರೆ ಇವತ್ತು ಅವ ವಾಪಸ್ ಇಲ್ಲಿಗೆ ಬಂದೇ ಬತ್ತ. ವಾಪಸ್ ಬಂದಲ್ಲಿ ಅವ್ನು ಸಿಗ್ದು ಹಾಕುವ, ಯಾರು ಹೆದರ್ಬೇಡಿ. ನಾವೆಲ್ಲ ಸೇರಿ ಜಾಗೃತಿಯಿಂದ ಆ ದುಡ್ಡನ್ನೆಲ್ಲ ಊರಿ ತಗೊಂಡಪ್ಪ. ದುಡ್ಡಿನ ಚೀಲ ಎಲ್ಲಿ ಬೆಚ್ಚಿದಿಂದ ಗೊತ್ತಾಗ್ತಿಲ್ಲಪ್ಪ. ಶೇ ಅಣ್ಣ ಇದ್ಯಾವ ಊರ? ಏ ಹೋಗ, ಈ ಊರಿಗೆ ಭಿಕ್ಷುಕರಿಗೆಲ್ಲ ಜಾಬ್ ಮಾರ. ಯಾವನ್ ಮಾರ? ನಾನು ಎಲ್ಲಿದ್ದೆ ನಂಗೆ ಗೊತ್ತಿಲ್ಲ. ನೀವು ಯಾರೋ ನನ್ನ ತನಕ್ಕೆ ಅಂತ. ಥೂ. ಸರಿಯಾಗಿ ಪಾಲೈಕಿ ದುಡ್ಡು. ಅಪ್ಪ ಹೇಳದ್ ಹೀಗೆ ಅಲ್ಲ? ಮಾಡುವ ಬಿಡ, ಅಪ್ಪ ಹೇಳ್ದಂಗೆ ಮಾಡುವ. ಇವತ್ತು ರಾತ್ರಿ ದುಡ್ಡೆಲ್ಲ ಪಕ್ಕದೂರಿಗೆ ಹಂಚಿ ಬಿಡುವ. ಓಟೆಲ್ಲ ನಮ್ಗೆ. ನಮ್ಮ ದುಡ್ಡು ನಿಮ್ಮದು, ನಿಮ್ಮ ಓಟು ನಮ್ಮದು. ನಮ್ಮನ್ನು ಯಾರು ತಾಡಿದ್ರ? ಅಣ್ಣ ಈ ದುಡ್ಡನ್ನೆಲ್ಲ ಎಂತ ಮಾಡ್ತೆ ಅಣ್ಣ? ಅಮ್ಮ ಚೀಲ ತುಂಬಾ ದುಡ್ಡು ಸಿಕ್ಕಲ್ಲ ಎಂತ ಮಾಡುದಮ್ಮ? ಮಗ, ಈ ಪ್ರಪಂಚದಲ್ಲಿ ದುಡ್ಡಿದ್ದರ ಪೈಸೆ ಬಿಚ್ಚುದಿಲ್ಲ. ದುಡ್ಡಿಲ್ದಿದ್ದರಿಗೆ ಯಾರು ಕೊಡೋರು ಇಲ್ಲ. ದಿಕ್ಕೇ ದೆಸಿ ಇಲ್ದಿದ್ದರ ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ರು. ಅವರಿಗೆ ದೇವ್ರನ್ ಬಿಟ್ರೆ ಮತ್ಯಾರಿಲ್ಲ. ಈ ನಂಬಿಕೆ ಇಟ್ಕೊಂಡು ಹೊಟ್ಟೆ ತುಂಬುತ್ತಾ? ಒಂಚಿಲ ದುಡ್ಡು ಸಿಗ್ರೆ ಯಾರು ಕೊಡುವವರು ಇಲ್ದಿದ್ದರಿಗೆ ಅದನ್ನ ಕೊಟ್ರೆ ನಮ್ಗೆ ಒಳ್ಳೇದಾಗ್ತದೆ. ಗತಿ ಇಲ್ದೇ ಇರೋರಿಗೆ ಗತಿಯಾಗು ಎಂದು ಅವನಮ್ಮ ಹೇಳಿದ ಮಾತು ಅವತ್ತು ಅವನಿಗೆ ನೆನ್ಪಂತು ಅಂತ ಕಾಣಿಸುತ್ತೆ. ನಾನು ಅವಾಗ 7ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ಅನಾಥಾಶ್ರಮ ಇವತ್ತೋ ನಾಳೆ ಮುಚ್ಚುತ್ತ ಎನ್ನೋ ಮಟ್ಟಕ್ಕೆ ಬಂದು ಅವತ್ತು ಅವರು ಕೊಟ್ಟಿರೋ ಹಣದಿಂದ ಅನಾಥಾಶ್ರಮವನ್ನು ನಡೆದು ಜೊತೆಗೆ ನಾನು ಸ್ವಲ್ಪ ಶಿಕ್ಷಣ ಪಡೆದುಕೊಂಡೆ. ಮುಂದೆ ಇದೇ ಕಥೆನ ಅನಾಥ ಬಂಧು ಎಂಬ ಆರ್ಟಿಕಲ್ನ ನಾನೇ ಬರೆದಿದ್ದೆ.